ಅಂತ ಎಷ್ಟರ ಹಸಿಗೆಟ್ಟಿರಬಾರ್ದ್ರಿ ಏನು ಬರ್ಗೆಟ್ಟಿಯೋ ಚಂದ್ರಿ. ನೀವೇನು ಬಿಡ್ರಿ, ಸಾವುಕಾರ ಮಂದಿ ಏನು ಮಾತಾಡಿದ್ರು ನಡೀತೈತಿ. ನೋಡ್ ಮತ್ ಬಡವ್ರ ಮಂದಿ ಅಪ್ಪಿ ತಪ್ಪಿ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಡ್ರಿ. ಚಂದ್ರಿ, ನಿನ್ ಗೆಳತಿ ಹೆಸರು ಐತ್ ಕೇಳಿ ಸುಂದ್ರಿ. ಹೌದು, ಮೊನ್ನೆ ನಮ್ಮ ತಂಗಿ ನಿಮ್ ಸುಂದರಿ, ನಮ್ಮ ತಂಗಿ. ಮತ್ತೊಮ್ಮೆ ಜಗಳ ಹಾಸ್ಟೆಲ್ನಲ್ಲಿ ಫಾರ್ ಸಮಥಿಂಗ್ ಡಿಫ್ರೆಂಟ್ ರೀಸನ್. ಸೊ ನಾಳೆ ಎಕ್ಸಾಮ್ ಐತಿ, ಸೆಕ್ ಎಕನಾಮಿಕ್ಸ್. ಮತ್ತು ಜಗಳ ನಡೆದತ್ರಿ ನಮ್ಮ ಹಾಸ್ಟೆಲ್ನಾರಿಗೆ. ಮತ್ತು ಈ ಸಲ ಫ್ರೆಂಡ್ಸ್, ನಾನು ಈಗ 6 ಸೆಮ್ ಅಂತೇಳಿ ಅಷ್ಟರಿಗೆ ಗೊತ್ತೈತಿ. ಸೊ ನಾ 6 ಸೆಮ್ ಅಂದ್ರೆ 5 ಸೆಮ್ ನಾವು ಮುಗಿಸಿದ್ರು ಕೂಡ ಪ್ರತಿ ಸೆಮ್ಮದ್ದು ನಾನು ಲಾಸ್ಟ್ ನನಗೆ ಎಷ್ಟು ಮಾರ್ಕ್ಸ್ ಬಂದಾವ ಅಂತಂತೇಳಿ ಅಷ್ಟೇ ನೋಡ್ತಿದ್ನಿ ಹೊರತು ನನಗೆ ಎಷ್ಟು ಇಂಟರ್ನಲ್ ಕೊಟ್ಟಾರ, ನಾ ಎಷ್ಟು ಬರ್ದೇನೆ ಅಂತಂತೆ ಒಟ್ಟಣ ಚೆಕ್ ಮಾಡೇ ಇಲ್ರಿ. ಇವತ್ತು ಏನು ಬಗಿಲ್ಲ, ಯಾಕೋ ಏನೋ ನನಗೆ ಇವತ್ತು ನಾ ಸತ್ಯ ಹಾಕತ್ತೇನೆ ಮತ್ತು ಇದ್ರ ಮಾತ್ರ ಸುಳ್ಳಲ್ಲ. ನನಗೆ ಎಷ್ಟು ನಾ ಪಾಸ್ ಆಗಿಲ್ಲ ಅಷ್ಟೇ ಚೆಕ್ ಮಾಡಿ 5 ಸೆಮ್ ಮುಗಿದ್ರು ಕೂಡ ಇವತ್ತು ನನಗೆ ಎಷ್ಟು ಮಾರ್ಕ್ಸ್ ಬಿದ್ದಾವು ಏನು ಎಂತ ಅಂತೇಳಿ ನೋಡಕ್ಕೆ ಹೋದೆ ರೀ. ಇಂಟರ್ನಲ್ ಕೊಟ್ಟಾರಿ ನಮ್ಮ ಕಾಲೇಜ್ನಾಗ. ನನಗೆ ಕೆಟ್ಟ ಅನ್ಸಾಗತ್ತೈತೆ ಅವ್ರು ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಿದ್ದು ನೋಡಿ. ಇದು ಫಸ್ಟ್ ಸೆಮಿಸ್ಟರ್ ಒಳಗೆ ರೀ. ಇದು ಫಸ್ಟ್ ಸೆಮಿಸ್ಟರ್ ಒಳಗೆ ನಾ ಫಸ್ಟ್ ಲಾಕ್ಡೌನ್ನಾಗ ಸಿಗಬಿದ್ದೆ. ಬಾಕ್ಲಾಗ್ತಾನೆ ಮೊದ್ಲೇಕ 20 ಬೇಡ, ಒಂದು 18-17 ಕೊಡೋದು, ಬರೀ 7 ಕೊಟ್ಟಾರ. ಸಾರಿ ರೀ, ಅವ್ರ ಕೈಯಾಗ 10 ಇರ್ತಾವೆ. ಹೌದನ, ಅವ್ರ ಕೈಯಾಗ 10 ಇರ್ತಾವೆ, ಅದಕ್ಕೆ 7 ಕೊಟ್ಟಾರನ. ಇರ್ಲಿ ಬಿಡ್ರಿ, ಇರ್ಲಿ. ನಮ್ಮ ಕಾಲೇಜ್ನಾಗ ಜಿಯೋಗ್ರಫಿ ಡಿಪಾರ್ಟ್ಮೆಂಟ್ ಐತೆ ನೋಡ್ರಿ, ಬೆಂಕಿ ಡಿಪಾರ್ಟ್ಮೆಂಟ್. ಅದು 20ಕ್ಕೆ ಬರೀ 10 ಕೊಟ್ರಿ. ಉಳ್ಕಿದ್ದಿಲ್ಲ 18, 19, 20. ನಮ್ಮ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ರೀ, ದೇವ್ರ ಡಿಪಾರ್ಟ್ಮೆಂಟ್. ಅದು ಒಂಥರ ಕೈಲಾಸ, ವೈಕುಂಠ, ಸ್ವರ್ಗ ಎಲ್ಲ ಅದ ನಮ್ಮ ಪಾಲಿಗೆ. 20ಕ್ಕೆ 20 ಕೊಡ್ತಾರೆ ರೀ. ಒಂದು ಸಲ ಅವ್ರು 19, 18 ಕೊಟ್ಟಿದ್ದು 20ಕ್ಕೆ 20 ಕೊಡ್ತಾರೆ. ಭಾಳ ದೇವ್ರಂತದ. ಹೋಗ್ಲಿ ಬಿಡ್ರಿ. ನಂದು ಇಷ್ಟ ಆಗೈತಪ್ಪ ಅಂದ್ರೆ ಫಸ್ಟ್ ಇಂಟರ್ನಲ್ 72 ಆಗೈತಿ, ಸೆಕೆಂಡ್ ಇಂಟರ್ನಲ್ ಒಂದು ಸ್ವಲ್ಪ ಚಲೋ ಆಗೈತಿ, 78 ಆಗೈತಿ. ನಾವಂತೂ ಇದು ಪೋಸ್ಟ್ಪೋನ್ ಏನಂತಾರೆ ಅದಕ್ಕೆ, ಅವ್ರಾಗಲಿ ಪಾಸ್ ಮಾಡಿದ್ದೆ, ನಾವು ಏನೂ ಮಾಡಿಲ್ಲ. 78 ಕೊಟ್ರೆ ಮಾಡಿ 64 ಮಾಡ್ಯಾರ ಥರ್ಡ್ ಸೆಮದ್ದು. ಇದು 72 ಆಗೈತಿ 4th ಸೆಮಿಸ್ಟರ್. ಇದು ನಂದು 4 ಸೆಮಿಂದ ಆಯ್ತು, ಇನ್ನೂ 5th ಸೆಮಂತ್ ಬಂದಿಲ್ಲ. ನಂದು 10th ನೋಡ್ರಿ, ಬೇಕಾರೆ 10th ತೋರಿಸ್ತಾನಂತ ನಿಮ್ಗೆ. 10th ಎಲ್ಲೈತಿ 90.88. ನಮ್ಮ ಊರಾಗ ಕಗ್ರಾಸ್ ಹಳ್ಳಿ ಒಳಗೆ ಚಂದ ನಮಗೆ ಕ್ಲಾಸ್ ನಡ್ಲಿಕ್ಕೆ ಅಂದ್ರೆ ನಾವು ಚಂದ ನಮಗೆ ಓದಿ ಮಾಡ್ಕೊಂಡಿದ್ದೆ. ಸ್ಕೋರ್ 6 ವರ್ಷದಿಂದ 90.88 ಆಗೈತಿ. ನಂದು PUC ಸ್ಕೋರ್ ನೋಡ್ರಿ 1 to 10th ಕನ್ನಡ ಮೀಡಿಯಮ್ನೊಳಗೆ ಕಲಿತ. ಫಿಸಿಕ್ಸ್ 94, ಕೆಮಿಸ್ಟ್ರಿ ನಮ್ದು ಭಾಳ ಟಫ್ ಅಂತ ಕ್ವಶನ್ ಬರ ಅಂದರು ಅದನ್ನು 85, ಮ್ಯಾಥಮೆಟಿಕ್ಸ್ 89, ಬಯೋಲಜಿ 94. ಕನ್ನಡ ನೋಡ್ರಿ, ನಂದು ಕನ್ನಡ ನೋಡ್ರಿ ಇಲ್ದೆ 98. ಕನ್ನಡ 30 ಪ್ಯಾಕೋ ಇದು ಸರಿ ಬರೋದ್ಲು ನೋಡ್ರಿ ಇಲ್ಲಿ. ಕನ್ನಡ 98 ನನಗೆ. ಇದು ಇಂಗ್ಲೀಷ್ ಅಂತೂ ನಮಗೆ ಫಸ್ಟ್ ಲಾಕ್ಡೌನ್ ಸ್ಟಾರ್ಟ್ ಆಗ್ಬಿಡುತ್ತೆ ನಮ್ಮ ಇಂಗ್ಲೀಷ್ ಎಕ್ಸಾಮ್ ದಿನ. ಆಮ್ಯಾಗ ಭಾಳ ದಿನಕ್ಕೆ ನಮ್ದು ಮತ್ತು ಕಾಲೇಜ್ ಶುರು ಆಯ್ತು. ಏನು ಭಾಳ ದಿನಕ್ಕೆ ನಮ್ಮ ಎಕ್ಸಾಮ್ ಮಾಡೋದು. ಸೊ ಇದು ನಾವಾಗ ಏನು ಓದಿದ್ದಿಲ್ಲ. 82 ಬಿದ್ದೈತಿ, ಅಡ್ಡಿ ಇಲ್ಲ. ಕನ್ನಡ ನೋಡ್ರಿ 98 ಆಗೈತಿ. ನಂದು ಡಿಸ್ಟಿಂಕ್ಷನ್ನ ಪಾಸ್ ಆಗೈತಿ. 542 ಅಂದ್ರೆ 91 ಪಾಯಿಂಟ್ ಸಮಥಿಂಗ್ ಏನೋ ಆಗಿತ್ತು ನನ್ನ ಸ್ಕೋರ್. ಇದರದ್ದು PUC ಇದೆ. ನಂದು ಡಿಗ್ರಿ ನೋಡ್ರಿ, ನನ್ನ ಡಿಗ್ರಿ ನೋಡಿ ನನಗೆ ಅಳು ಬರ್ತೈತಿ. ಯಪ್ಪ, ಇವು ಬರೀ ಮಾರ್ಕ್ಸ್ ಕಾರ್ಡ್. ನನಗೆ ಗೊತ್ತೈತೆ ಬಿಡ್ರಿ, ಮಾರ್ಕ್ಸ್ ಕಾರ್ಡ್ ಅಲ್ಲ, ಬರೀ ಮಾರ್ಕ್ಸ್ ಕಾರ್ಡ್ನಾಗ ಅಷ್ಟೇ ಇವು. ನಮ್ಮ ಮಾರ್ಕ್ಸ್ ಕಾರ್ಡ್ನಾಗ ಅಷ್ಟೇ ಇರ್ತಾವಂತಂತೇಳಿ ನನ್ನ ಜ್ಞಾನವನ್ನು ಅಳ್ಯಾಕೆ ಸಾಧ್ಯ ಇಲ್ಲ ಅಂತಂತೇಳಿ. ಅಂದ್ರೆ ನಾವಾಗೇನೋ ನಾವು ಚಂದ ನಮಗೆ ಓದಿರ್ಲಿಕ್ಕಿಲ್ಲ, ನನಗೆ ಮಾರ್ಕ್ಸ್ ಕಡಿಮೆ ಬಂದಿರ್ಬೋದು. ಸೊ ಐ ನೆವರ್ ವರಿ ಅಬೌಟ್ ದ್ಯಾಟ್. ನಾ ಶಾಣ್ಯ ಅದಾನೆ ಅಂತೇಳಿ ನನಗೆ ಗೊತ್ತೈತಿ. ನಾ ಶಾಣ್ಯ ಅದಾನೆ, ನಾ ಶಾಣ್ಯ ಅದಾನೆ ಅಂತ ನನಗೆ. ಅಂದ್ರೆ ನಾನು ಏನೇ ಹೇಳಿದ್ರು ಚಂದ ನಮಗೆ ಅರ್ಥ ಮಾಡ್ಕೊಬರ್ಲಿ ಅನ್ನೋದು ಮಾತ್ರ ನಂಗೆ ಗೊತ್ತು. ನಾ ಶಾಣ್ಯದ ಅಂತ ಹೇಳಕತ್ತಿಲ್ಲ, ನಾ ಏನೇ ಹೇಳಿದ್ರು ಅರ್ಥ ಮಾಡ್ಕೊಬರ್ಲಿ ಅಂತಂತೇಳಿ ನಾನು ನಿಮ್ಗೆ ಹೇಳ್ತೇನೆ. ಸೊ ನಂದು ಡಿಗ್ರಿ ಮಾರ್ಕ್ಸ್ಗಳು ನನಗೆ ಅಳುಣ ಬಂತು ಮಕ್ಕಳೇ ಹೋಗ ಅಂತ. ಫ್ರೆಂಡ್ಸ್, ಈಗ ಬಂದೈತಿ ಗಾಂಧಿನಗರ್ ಸ್ಟಾಪಿಗೆ. ಸೊ ಇವನ್ನ ನಮ್ಮ ಹಾಸ್ಟೆಲಿಂದ ಇಲ್ಲಿ ಮಟ್ಟ ಒಂದು ಬೈಕ್ನ ತೊಗೊಂಬಂದೆ. ಈಗ ಇಲ್ಲಿ ಬಂದು ನಿಂತನ್ರಿ, ಬಸ್ ಇನ್ನೂ ಬಂದಿಲ್ಲ. ಇಷ್ಟು ಕೊಂಡದ ನೋಡ್ರಿ ಬುಕ್ಸ್.
ಅದು ಸಮೀಪ ಸಿಕ್ಕಿದ್ರೆ ಅದನ್ನ ಬಿಡೋದಲ್ಲ ಕಾಲ ಕೊಡಬೇಕು. ಫ್ರೆಂಡ್ಸ್ ಈಗ ಬಂದಾತು ನೋಡ್ರಿಪ್ಪ ಊರಿಗೆ. ಬುಕ್ಸ್ ಎಲ್ಲ ತೊಗೊಂಬಂದೆ. ಬೆಳಗ್ಗೆ ಎದ್ದಾಗ ಒಂದು 10 ಆಗಿತ್ತು. 10 ಇಂತ ಒಂದು ಸ್ವಲ್ಪ ಮಕ ತಗೊಂಡಂಗೆ ಮಾಡಿ ಎಲ್ಲ ಬುಕ್ಸ್ಗಳನ್ನ ಅಷ್ಟು ಪ್ಯಾಕ್ ಮಾಡಿ ಸೀದಾ 12 ಬಸ್ಸಿಗೆ ಅಂತಂದ್ರೆ ಇಲ್ಲಿ ಊರಿಗೆ ಬಂದಾನೆ. ಈಗ ಟೈಮ್ ಆಗಿತ್ತು ಅಷ್ಟಪ್ಪ ಅಂತಂದ್ರೆ 1:15 ಆತ್ರಿ. ಬೆಳಗ್ಗೆ ನಾಷ್ಟ ಎಲ್ಲ ಏನಿಲ್ಲ, ಸಂಗಟ ಆಗತ್ತೈತಿ. ಸೊ ಇವ ನಮ್ಮ ತಮ್ಮ ಯೋಗಪ್ಪ ಹೊಂಟ್ರು ಅಂತಂತೇಳಿ ಬಾಳಪ್ಪರ ತಮ್ಮ. ನೀನೊಂದು ಚಾನಲ್ ಮಾಡ್ಕೊಂಡಿಲ್ಲ, ಅದ್ರಾಗೇನು ಹಾಕಿಲ್ಲ ಏನಿಲ್ಲ? ವಿಡಿಯೋ ಹಾಕಿ ನೀ ಒಟ್ಟು ನಾ ಅನ್ನಂಗೇನು ಮಾಡವ ನೀನು ಇಲ್ಲ ಮಾಡ್ತೇನೆ. ಇಲ್ಲ ಹೊಲ್ದಾಂದಷ್ಟು ತೋರ್ಸೋಣ. ಹೊಲ ಅಂದ್ರೂ ನಾವು ಈಗ ಹೊಲಕ್ಕೆ ಹೋಗಿದ್ದೀವಿ, ಹಿಂಗಾದ ಹಿಂಗಿಲ್ಲ, ರೈತಕಿ ಜೀವನ ಹಿಂಗೈತೆ ಅಂತ ತೋರ್ಸೋಣ. ಸೊ ಇವನು ಕೂಡ ಒಂದು ಚಾನಲ್ ಸ್ಟಾರ್ಟ್ ಮಾಡ್ಕೊಂಡ್ರಿ. ಅದ್ರ ಸರ್ ಏನೈತಿಲ್ಲ, ಯೋಗಿ ಫಾರ್ಮರ್ಸ್ ಲೈಫ್ ವ್ಲಾಗ್ಸ್. ಯೋಗಿ ಫಾರ್ಮ್ ಹೌಸ್ ಲೈಫ್ ವ್ಲಾಗ್ಸ್ ಅಂತೇಳಿ ಚಾನಲ್ ಐತಿ ಒಂದೇ. ಸೊ ಅದಕ್ಕೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಅದ್ರಾಗ ಬಟ್ ಇನ್ನೂ ಏನು ಹಾಕಿಲ್ಲ ಅದ್ರೊಳಗೆ. ಒಂದು ವಿಡಿಯೋ ಹಾಕಿ ನಾನು ಒಂದು ಹಾಕಿ ಇನ್ನು ಮುಂದೆ ಹಾಕಾವ. ಒಂದು ಹರಗಿದ್ದ ವಿಡಿಯೋ ಹಾಕಿ. ನೀನಾದರೂ ಚಾನಲ್ ಏನಾದರೂ ಇವ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೊಂಟಪ್ಪ ಅಂದ್ರೆ ನನ್ನಂಗೆ ಇವಂಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾನೆ. ನಮ್ಮೂರ್ನಾಗ ಯೂಟ್ಯೂಬರ್ ಅಂದ್ರೆ ನಾನೊಬ್ಬವ, ಇವೊಬ್ಬವ ಅಂದ್ರೆ ಇವ್ ಸ್ಟಾರ್ಟ್ ಮಾಡಿದ್ರೆ ಇವೊಬ್ಬವ. ಇನ್ನೊಂದಿಬ್ಬರು ಮಾಡಿದ್ರೆ ಅವರು ಇನ್ನೂ ಅದ್ರೊಳಗೆ ಹಾಕೋದಾರ ಎಲ್ಲೋ ನಂಗೆ ಗೊತ್ತಿಲ್ಲ. ಸೊ ಬ್ಯಾಸ್ರ ಆಗೈತೆ, ಸಿಗ್ತಾನಂತ ಸ್ಟೇ ಟ್ಯೂನ್ ಆಗಿರಿ. ಇವತ್ತು ಮಾಡ್ಯಾರ ನಂಟಿಲ್ಲ ಮಾಸಿ, ಬೇಡ ಅಂಟಿ ನಾವು ಎಲ್ಲ ಅಷ್ಟೋ ಮಂದಿ ನಿನ್ನೆ ಮಾಡ್ಯಾರಂತೆ ಮಾಸಿ ದಾಡ್ದಾಗ. ಏನು ಮಾಡ್ಯಾರ ಬಾಳಪ್ಪಂದು ಇನ್ನೊಂದು ಟಗರ್ ಇತ್ತಲ್ರಿ, ಆ ಟಗರನ್ನು ಮತ್ತು ಮಾರಿ ಮತ್ತೊಂದು ಟಗರ್ ಬಂದ ತೊಗೊಂಡ. ಇದೇನೋ ಎಷ್ಟು ಅಲ್ಲಿ ಎಂಟಲ್ಲದಂತ್ರಿ. ಸೊ ಬಾಳಪ್ಪ ಅಂತೂ ಗೊತ್ತೈತಿ ಟಗರು ಪ್ರೇಮಿ ಅಂತ ಹೇಳಿ. ಸೊ ಅದಕ್ಕೆ ಮತ್ತೊಂದು ಬಂದ ತೊಗೊಂಡ. ಇದಕ್ಕೆ ಎಷ್ಟು ಅಂದ್ರೆ ರೇಟ್ 1,20,000 ರೂಪಾಯಿ ಇದಕ್ಕೆ. ಈ ಟಗರಿಗೆ ಭಾರಿ ಚಂದ ಆಟ ಆಡ್ತಂತ್ರಿ ಇದೇನೋ.